ಕನ್ನಡದ ಖ್ಯಾತ ಸಾಹಿತಿ ಬೀಚಿ ಎಂದೇ ಪ್ರಖ್ಯಾತಿಯಾಗಿರುವಂತಹ ರಾಯಸಂ ಭೀಮಸೇನ್ ರಾವ್ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಜೀವನದ ಬಗ್ಗೆ. ಜೀವನ ಅನ್ನೋದು ಬಸ್ಸಿನ ಪ್ರಯಾಣ ಇದ್ದಂಗಂತ. ಓಡುವಾಗ ಗಾಳಿ ಬಹಳ, ನಿಂತಾಗ ವಿಪರೀತ ಸೆಕೆ. ಎಷ್ಟು ಮಸ್ತ್ ಹೇಳ್ಯಾರಲ್ಲ ಅವ್ರು. ಜೀವನ ಅನ್ನೋದು ಬಸ್ಸಿನ ಪ್ರಯಾಣ ಇದ್ದಂಗೆ, ಓಡುವಾಗ ಗಾಳಿ ಬಹಳ, ನಿಂತಾಗ ವಿಪರೀತ ಸೆಕೆ. ಇದರ ಅರ್ಥ ಅಷ್ಟೇ, ಮನುಷ್ಯಾಗ ಎಷ್ಟೇನೇ ಇರಲಿ ಅವನಿಗೆ ತೃಪ್ತಿ ಇರಲ್ಲ. ತೃಪ್ತಿ ಅನ್ನೋದು ಇರಲಿಲ್ಲ ಅಂತಂದ್ರೆ ಎಷ್ಟಿದ್ರೆ ಏನು, ಚಂಚಲ ಆಗಿರ್ತೈತೆ ಮನಸ್ಸು, ಅದಕ್ಕೊಂದು ಸಮಾಧಾನ ಅನ್ನೋದೇ ಇರಲ್ಲ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಡೇ 71 ಆಫ್ 100 days 100 ಪುಷಪ್ಸ್ ಚಾಲೆಂಜ್ ಆಗಿದ್ದಕ್ಕೆ ಎಂದಿನಂತೆ ಇವತ್ತು 100 ಪುಷಪ್ಸ್ ಹೊಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ವಿ. 100 ಪುಷಪ್ಸ್ ಎಲ್ಲ ಹೊಡೆದ ಬಳಿಕ ಪುಲಪ್ಸ್ ಹೊಡೆದೆ, ಒಂದಿಷ್ಟು ರೆಪ್ಸ್. ಪುಲಪ್ಸ್ ಎಲ್ಲ ಹೊಡೆದ ಬಳಿಕ ನಾನು ವರ್ಕೌಟ್ ಮುಗಿಸಿದೆ. ಧನ್ಯವಾದಗಳು, ಮತ್ತೆ ನಾಳೆ ಸಿಗೋಣ.